ಆಯ್ತಾ? ಹ್ಞೂ ದೊರೆ, ಇನ್ನೊಂದು 5 ನಿಮಿಷ ಆಟೆಯ ಸಂದ ಕಾಣ್ಬೇಕಲ್ವೇ? ಹೌದು ಹೌದು, ಹೆಣ್ಮಕ್ಳು ರೆಡಿ ಆಗೋದು ಅಂದರೆ ಸುಮ್ಮನೆನಾ? ಕಡಿಮೆ ಅಂದ್ರೂ 1 ಗಂಟೆ ಆಗುತ್ತೆ. ಕೇಳಿಸ್ಕೊಂಡೇನೋ ಸೋಮೇಗೌಡ, ನನ್ನ ದೊರೆನೇ ಹೇಳ್ಬಿಟ್ರು ರೆಡಿ ಆಗಕ್ಕೆ 1 ಗಂಟೆನಾದ್ರೂ ತಗೋಬೇಕು ಅಂತ. ಅಯ್ಯಯ್ಯಯ್ಯ, ಯಾಕೆ ಅಳು ಅಂತೀನಿ? ಕಣ್ ಹೆಣ್ಮಕ್ಳನ್ನ ಚಿಡಾಯಿಸೋವಾಗ ಈ ಅಳುನೇ ಇರ್ಲಿಲ್ವಲ್ಲ. ನನ್ನ ಮಗನೇ, ಇವಾಗ ಗೊತ್ತಾಯ್ತದೆ ನಿನಗೆ ಹೆಣ್ಣಂದ್ರೆ ಏನು ಅಂತ. ರಾಣಿ, ಹೆಣ್ಣು ಅಂದರೆ ಏನು ಅಂತ ಗೊತ್ತಾಗೋದಕ್ಕಿಂತನೂ ಹೆಣ್ಣಿಗೆ ಏನೇನು ಕಷ್ಟ ಇರುತ್ತೆ ಅಂತ ಗೊತ್ತಾದರೆ ಬೆಲೆ ಜಾಸ್ತಿ ಅಲ್ವಾ? ಅದು ಹೆಂಗೆ ಹೇಳ್ತಿರೋದವ್ರೆ? ಇವಾಗ ಬಡತನದಲ್ಲಿ ಏನೇನು ಕಷ್ಟ ಇರುತ್ತೆ ಅಂತ ನಮಗೆ ಗೊತ್ತು. ಅದಕ್ಕೆ ಬಡವರು ಅಂದರೆ ನಮಗೆ ಗೌರವ. ಯಾಕೆ ಹೇಳು? ಸೋಮಣ್ಣ ನಾಗಣ್ಣಯಿಂದ ನಾವು ಎಷ್ಟೋ ವರ್ಷ ಬಡವರಾಗೇ ಇದ್ವಲ್ಲ. ಕೇಳಿಸ್ಕೊಂಡ ಸೋಮೇಗೌಡ, ನನ್ನ ದೊರೆ ಈಗ ದೊರೆ ಆಗಿರ್ಬೋದು, ಆದರೆ ಹಳೇದು ಯಾವುದು ಮರ್ತಿಲ್ಲ. ರಾಣಿ, ಆಯ್ತಾ? ಹ್ಞೂ ದೊರೆ, ಇನ್ನೊಂದು 5 ನಿಮಿಷ ಆಟೆಯ. ಕಪ್ಪು ದೃಷ್ಟಿ ಪೊಟ್ಟು ಇಟ್ಬಿಟ್ರೆ ಮುಗೀತು. ಏ ಸೋಮೇಗೌಡ, ನಾ ಕರಿಯ ಗಂಟ ಇಲ್ಲೇ ಕೂತಿರ್ಬೇಕು. ಈ ಪಿಕ್ಚರ್ನಾಗೆ ಬಸಂತಿ ಪಂಕಜ ಅಂತೆಲ್ಲ ಹಾಡ್ಗಳು ಹೇಳ್ಕೊಂಡು ಬರ್ತಾರಲ್ಲ, ಆ ಥರ ಕರಿತೀನಿ, ಬರಬೇಕು ಏನು? ದೊರೆ ರೆಡಿನಾ? ಓ ರೆಡಿ ದೊರೆ. ಈ ಸೋಮನ್ಗೆ ಈ ಕ್ಷಣದಿಂದ ಗೊತ್ತಾಯ್ತದೆ ನೋವಂದ್ರೆ ಏನು ಅಂತ. ಈ ಮಾಸ್ತಿ ಕೊಪ್ಪಳ ಅರಮನೆಗೆ ಬಂದವಳೆ ಬೆಲ್ಲದ ಗಲ್ಲದ ಬೆಂಕಿ ಬೊಂಬೆ, ದಾಳಿಂಬೆದಂತದ ದಾರಿ ಬೊಂಬೆ. ಸೋಮಿ ಸೋಮಿ, ಅಯ್ಯೋ ಇದ್ಯಾಕೆ ಕಣ್ಣೀರು? ಊರು ತುಂಬ ಗಂಡಸ್ತರ ಮೆರೆದವ್ರಿಗೆ ಹಿಂಗೆ ಲೇಡೀಸ್ ಗೆಟಪ್ ಹಾಕ್ಸಿದ್ದೀರಲ್ಲ, ನಿಮ್ಗೆ ಏನು ಅನ್ಯಾಯ ಮಾಡಿವ್ನಿ? ಒಂದು ಹೆಣ್ಣಿಗೆ ಮಾಡೋ ಅನ್ಯಾಯ, ಹುಟ್ಟಿಸಿದ ತಾಯಿಗೆ ಮಾಡೋ ಅನ್ಯಾಯ ಎರಡೂ ಒಂದೇ. ಇನ್ಮ್ಯಾಕಿಂದ ನಿನಗೆ ಗೊತ್ತಾಯ್ತದೆ ಹೆಣ್ಮಕ್ಳು ಹೆಂಗಿರ್ತಾರೆ, ಹೆಂಗೆ ಬಾಳ್ತಾರೆ, ಅವ್ರು ಎಷ್ಟೆಲ್ಲ ನೋವು ಅನುಭವಿಸ್ತಾರೆ ಅಂತ. ಅಣ್ಣ, ಅಯ್ಯಯ್ಯೋ, ಸಾರಿ ಸಾರಿ ಸಾರಿ. ಹೇ ಸೋಮಿ, ಹೋಗು, ಎಲ್ರಿಗೂ ನಿನ್ನ ಮುಖ ತೋರಿಸ್ಕೊಂಬ. ಅದ್ಯಾಕೆ ಸರ್ಗಲ್ಲಿ ಮುಖನ ಮುಚ್ಕೊಂಡಿದ್ಯಾ? ಅಯ್ಯೋ ದ್ಯಾವ್ರೆ, ಇದನ್ನಾದ್ರೂ ಬಿಡಿ, ಬದುಕತೀನಿ. ಅಯ್ಯಯ್ಯೋ, ನಾನು ರಾಜ ಅಲ್ವಾ, ಇಷ್ಟೆಲ್ಲ ನಗಾಡಬಾರ್ದು, ಸ್ವಲ್ಪ ನಗಬೇಕು. ಮಂದಸ್ಮಿತ. ದೊರೆ ಏನಂದ್ರಿ? ನೀನು ಇನ್ಮೇಲೆ ಇಷ್ಟೇ ನಗಬೇಕು, ಮಂದಸ್ಮಿತ. ಒಂದು ತಿಂಗಳ ಹಿಂದೆ ನಾನು ಎದುರಾಕೊಂಡ್ರೆ ಎದೆನ ಬಗ್ದಾಕ್ಬಿಡ್ತಿದ್ದೆ. ಆದ್ರೆ ಇವಾಗ ನೋಡು, ಕಾಯಿನ ಬಗ್ದು ಸುಲಿಯಂಗೆ ಆಗ್ಬಿಟ್ಟೈತೆ. ಅದು ಯಾವುದೋ ಪಿಕ್ಚರ್ನಾಗ ಹೇಳ್ತಾನಲ್ಲ, ಹೆಂಗಿದೆ ಹಿಂಗೆ ಅದೇ ಅಂತ, ಹಂಗಾಗ್ಬಿಟ್ಟಿದ್ದೀನಿ. ಅಯ್ಯ ನನ್ನ ಪರಿಸ್ಥಿತಿನೇ ವಾ. ಪರಿಸ್ಥಿತಿ ಅನ್ನೋ ಪದ ಬಳಸೋಂಗೂ ಇಲ್ಲ. ಪರಿಸ್ಥಿತಿಯೊಳಗೆ ತಿಥಿ ಅನ್ನೋದೈತೆ. ಅಯ್ಯೋ, ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಆಮೇ ಏನಾದರೂ ಒಂದು ಆಗ್ತಿದ್ರೆ ಸಂತೋಷ ಅಲ್ಲ ನಿನಗೆ? ಯೋ, ನೀನು ಒಬ್ಬ ಗಂಡ್ಸ. ಇದೇನಮ್ಮೆ ಒಂದು ಮಗು ಆದ್ಮೇಲೆ ಈ ಮಾತು ಕೇಳ್ತಾ ಇದೆಯಾ? ನಾಯಿನರಿನೂ ಹುಡ್ಸ್ತೇವೆ, ಆದರೆ ಅದಕ್ಕೆಲ್ಲ ರಾಜ ಅನ್ನೋದಕ್ಕಾಗಲ್ಲ. ಆಮೇ ರಾಜ ಅನ್ನೋದು ಬರೀ ನಾವಷ್ಟೇ ಕಣಮ್ಮೆ. ಯಾರಿಂದ ಯಾರಿಗೆ ಮರವಾದ ಸಿಗ್ತದೆ ಅವನೇ ರಾಜ. ಈಗ ನೋಡು, ನನ್ನ ಹೆಸರು ನಾಗರಾಜ, ಅದರಾಗೆ ರಾಜ ಐತೆ. ಆದರೆ ನನಗೆ ರಾಜ ಇದ್ದಂಗಿದ್ದೀನಾ? ಇಲ್ಲ ಅಲ್ವಾ? ನನ್ನ ತವ್ರ ಮನೇಲಿ ನೆಮ್ಮದಿಯಾಗಿದ್ದೋಳು ನಾನು. ನಿನ್ನನ್ನು ಕಟ್ಕೊಂಡು ಇಲ್ಲಿಗೆ ಬಂದು ಅನುಭವಿಸೋ ಹಾಗಾಗಿದೆ ನನ್ನ ಗತಿ.
ಏನಮ್ಮೆ ಹಿಂಗೆ ಮಾತಾಡ್ಬಿಟ್ಟೆ? ನಿನ್ನ ಜೊತೆ ನಾನು ಕಷ್ಟಪಡ್ತಿಲ್ವೇ? ನಾನೇನು ದೇರ್ತವಾಗ ಅಪ್ಲಿಕೇಶನ್ ಹಾಕಿದ್ದೀನಿ ಕಷ್ಟದ ಕೋರ್ಸ್ ಮಾಡಬೇಕು, ನನ್ನ ಜೀವನ ಮುಗಿದು ಬೀಳಂಗೆ ಮಾಡು ಅಂತ. ನಾನೊಬ್ಳು ಡಿಗ್ರಿ ಹೋಲ್ಡರು, ಈಗ ಇವ್ರು ಹಾಕ್ಬಿಟ್ಟಿರೋ ಬಟ್ಟೆನ ಒಗೆಯಂಗಾಗೈತಲ್ಲ ನನ್ನ ಗತಿ. ಮನೆ ಕೆಲಸನ ಯಾವತ್ತು ಕೀಳು ಅಂತ ಅನ್ಕೋಬಾರ್ದಮ್ಮ. ನಿನ್ನಿಂದ ಕಲಿಬೇಕಿತ್ತು. ನೋಡಮ್ಮ ಇಂದ್ರ, ನಿನ್ ಕಷ್ಟ ನಂಗೆ ಅರ್ಥ ಆಗತ್ತೆ, ಆದ್ರೆ ರಾಜ ಹೇಳಿದ್ದನ್ನ ಮಾಡಲೇಬೇಕಲ್ವಾ? ನೀವು ಮಾಡಿರೋ ಅನ್ಯಾಯಕ್ಕೆ ಇದೇ ಶಿಕ್ಷೆ ಅನ್ಕೊಂಡು ತಿದ್ಕೊಂಬಿಡಿ, ಒಳ್ಳೇದಾಗತ್ತೆ. ನಿಮ್ಮ ಮನಸ್ಸಲ್ಲಿರೋ ಕೋಪ ನಂಗೆ ಅರ್ಥ ಆಗತ್ತೆ. ಮನೆ ಕೆಲಸ ಮಾಡಿದ್ರೆ ಮೈ ಕೈ ನೋವು ಅಂತೀರ, ಆದ್ರೆ ನಾನು ಓದಿದ್ದೀನಿ ಅದಕ್ಕೆ ಮನೆ ಕೆಲಸ ಮಾಡಲ್ಲ ಅಂತೀಯಲ್ಲ, ಅದೇ ಸಮಸ್ಯೆ. ವಿದ್ಯೆ ಅನ್ನೋದು ವಿನಯ ಕಲಿಸುತ್ತೆ ಹೊರತು ಅಹಂಕಾರ ಅಲ್ಲ. ಅದಕ್ಕೆ ದೊಡ್ಡವ್ರು ಹೇಳೋದು ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಮ್ ಅಂತ. ಚಿಗವ್ವ ಮಂತ್ರ ಎಲ್ಲ ಕಲ್ತ್ಬಿಟ್ಟವಳೆ. ಚಿಗವ್ವ ನಿನಗೆ ಮಂತ್ರ ಎಲ್ಲ ಬರ್ತದಾ? ಏನು ಓದಿದ್ಯಾ? BSc. ನಿನ್ನ ಹೆಂಡತಿ ಭಾಷೆಯಲ್ಲಿ ಹೇಳೋದಾದ್ರೆ ಡಿಗ್ರಿ ಹೋಲ್ಡರ್. ಇಷ್ಟೊಂದು ಓದ್ಬಿಟ್ಟಾಳೋ ಚಿಗವ್ವ? ಏನ್ ಪಾರು ಬೆಳಗ್ಗೆನೆ ಮೆದೆ ಹತ್ರ ಕರ್ಕೊಬತ್ತಿದ್ಯಾ? ಅಯ್ಯೋ ಏನ್ ಪಾರು ಮಾಡ್ತಿದ್ಯಾ? ನಂಗೆ ಯಾಕೋ ಭಯ ಆಯ್ತೈತೆ. ಭಯ ಯಾಕೆ ಮಾವ? ಎಷ್ಟು ಪ್ರಶಾಂತವಾಗಿದೆ. ಪ್ರಶಾಂತವಾಗೇನೋ ಐತೆ, ಆದ್ರೆ ನಮ್ ನಿಂಗ್ ನೋಡ್ಬಿಟ್ರೆ ಜನ ತಿಳ್ಕೊಳಕ್ಕಿಲ್ವಾ? ಓ ಭಯನಾ? ಇರು, ನನ್ನ ಹತ್ರ ಒಂದ್ ಸೂಪರ್ ಐಡಿಯಾ ಇದೆ. ಏನ್ ಮಾಡ್ತಾ ಇದ್ಯಾ? ಇಲ್ಲಿ ಬಾ, ಹತ್ರ ಬಾ. ಬಾ ಮಾವ. ಈಗ ಹಿಂಗ್ ಕೂತ್ಕೊಂಡ್ರೆ ಜನ ಇನ್ನೂ ತಿಳ್ಕೊತಾರೆ ಬಿಡು. ಹಾ, ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ಈಗ ಐ ಬಾರು, ಈ ಪುಟ್ನಂಜ ಪಿಕ್ಚರ್ನಾಗೆ ಹೀರೋ ಹೀರೋಯಿನ್ನು ಛತ್ರಿ ಒಳಗೆ ಸೇರ್ಕೊಂಡು ಏನೇನೋ ಮಾಡ್ತಾರಲ್ಲ, ಹಂಗೈತೆ ಇದು. ಛತ್ರಿ ಒಳಗೆ ಸೇರ್ಕೊಂಡು ಏನೇನ್ ಮಾಡ್ತಾರೆ ಮಾವ? ಹೇಳ್ ಮಾವ, ಒಳಗೆ ನಾಚ್ಕೋತಿಯಲ್ಲ. ನಂಗೆ ಗೊತ್ತಿಲ್ಲಪ್ಪ, ನಾನಿನ್ನು ಚಿಕ್ಕ ಹುಡುಗ. ಚಿಕ್ಕ ಹುಡ್ಗನ ನೀನು? ಮಾರಿಗುಡಿ ರಾಕಿ ಬಾಯಿ ನಮ್ ಶಿವಣ್ಣಂಗೆ ಜೈ. ಹೇ ಗೊರ್ಕೆ, ಶಿವಣ್ಣನೇ ಕಾಣ್ತಿಲ್ವಲ್ಲಪ್ಪ? ಏ ಅದ್ಕೇನು ಕಾಣಿಸ್ತಿಲ್ಲಕ್ಕಲ್ಲ. ವಿರೋಧ ಪಕ್ಷದವ್ರು ಬಂದು ಏನಾದ್ರು ಎತ್ತಾಕೊಂಡು ಹೋದ್ರೆ ಹಿಂಗ ಹುಡುಕ್ರಪ್ಪ, ಹುಡುಕಿ, ಹುಡುಕಿ. ಹುಡುಕ್ರಪ್ಪ, ಎಲ್ಲ ಕಡೆ ಹುಡುಕ್ರ. ಹುಡುಕಿ. ಬಾರ್ಲಾ, ಬಾರ್ಲಾ, ನಡೀಲ.